ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ಸುಶ್ರಾವ್ಯವಾಗಿ ಕೇಳಿ ಬರುತ್ತಿದ್ದ ಹಾಡಿಗೆ ತಮ್ಮ ದನಿಗೂಡಿಸಿದ್ರು 70ರ ಹರೆಯದ ವೃದ್ಧೆ ರಾಮಲಕ್ಷ್ಮಿ. ಪಕ್ಕದಲ್ಲೇ ಪುಸ್ತಕ ಹಿಡಿದು ಕುಳಿತಿದ್ದ ಅವರ ಪತಿ ಸೀತಾಪತಿಗೆ ಹಾಡಿನಲ್ಲಿ ಬರುತ್ತಿದ್ದ ದನಿಗಿಂತ ಮಡದಿಯ ದನಿಯೇ ಹೆಚ್ಚು ಪ್ರಿಯ ಎನಿಸಿತು. ಅದನ್ನೇ ಹೆಂಡತಿಯಲ್ಲಿ ಹೇಳಿದರು. ನೀನು ಏನೇ ಹೇಳು ರಾಮು, ಹಾಡುಗಳನ್ನು ಟಿವಿ ಹಾಗೂ ರೇಡಿಯೋದಲ್ಲಿ ಕೇಳೋದಕ್ಕಿಂತ ನಿನ್ನ ಇಂಪಾದ ದನಿಯಲ್ಲಿ ಕೇಳೋದೇ ನನಗೆ ಅತಿ ಪ್ರಿಯ. ಎಷ್ಟು ಚಂದ ಹಾಡ್ತೀಯ ನನ್ನ ಚಿನ್ನ, ಮುಪ್ಪಾದರೂ ದನಿ ತಗಲಿಲ್ಲ ನಿಂದು. ಮಡದಿಯನ್ನು ನೋಡುತ್ತಲೇ ಹೇಳಿದರು. ಸಾಕು ಮಾಡಿ ನಿಮ್ಮ ಹೊಗಳಿಕೆ, ಕೇಳಿ ಕೇಳಿ ಸಾಕಾಗಿದೆ ನನಗೆ. ಮೊಮ್ಮಕ್ಕಳಿಗೂ ಮದುವೆ ಆಯಿತು, ಆದರೂ ಇನ್ನೂ ಚಿನ್ನಾರನ್ನ ಅಂದ್ಕೊಂಡು ಹೇಳ್ಕೊಂಡು ಕೂತಿದ್ದೀರಾ? ಸ್ವಲ್ಪವೂ ನಾಚಿಕೆ ಇಲ್ಲ ನಿಮಗೆ? ರಾಮಲಕ್ಷ್ಮಿಯದು ಅದೇ ಹುಸಿ ಮನಸ್ಸು. ಜೋರಾಗಿ ನಕ್ರು ಸೀತಾಪತಿ. ನನ್ನ ಹೆಂಡತಿಯನ್ನು ಚಿನ್ನ ಅಂದೇ ಇನ್ಯಾರನ್ನ ಅನ್ಲಿ? ಹೋಗಲಿ ಬಿಡು, ಅಷ್ಟು ಬೇಸರವ್ಯಾಕೆ? ದಿನ ಬೆಳಗ್ಗೆ ವಾಕಿಂಗ್ ಹೋಗುವೆ, ಅಲ್ಲೇ ಯಾರಿಗಾದರೂ ಹೇಳ್ಕೊಳ್ತೀನಿ. ವಯಸ್ಸು 75 ದಾಟಿದ್ರೂ ಮುಖದಲ್ಲಿ ಮಾಸದ ತುಂಟನಗೆ. ಅಷ್ಟಕ್ಕೆ ಎದ್ದಿತು ಹೆಣ್ಣಿನ ಸಹಜ ಆಭರಣ ಅಸೂಯೆ ರಾಮಲಕ್ಷ್ಮಿಯಲ್ಲಿ. ಯಾರು ಸೀತಾ ಅದು? ಹೋ, ಒಂದಿನ ಕೂಡ ತಪ್ಪಿಸದೆ ವಾಕಿಂಗ್ ಹೋಗೋದು ಇದೇ ಕಾರಣಕ್ಕೇನು? ಮತ್ತೆ ನನ್ನ ಮರಳು ಮಾಡಲು ಮಲ್ಲಿಗೆ ಹೂ ತರೋದು? ಹಬ್ಬ, ಕೋಪದಿಂದ ಕೆಂಪಾದ ಮಡದಿಯನ್ನು ನೋಡೋದು ಎಷ್ಟು ಚಂದ ಅಲ್ವಾ? ಯಾರು ಇಲ್ವೇ ನನ್ನ ಹುಡುಗಿ? ಆ ಕಾಲದಲ್ಲಿ ನನ್ನ ನೀನು ಒಪ್ಪಿರೋದೇ ದೊಡ್ಡದು. ಇನ್ನು ಈ ಮುದಿ ವಯಸ್ಸಿನಲ್ಲಿ ಯಾರು ಬೀಳ್ತಾರೆ ನನಗೆ? ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ದಿನ ನಾನು ನಿನ್ನನ್ನು ರೇಗಿಸ್ಬೇಕು, ನೀನು ಕೋಪ ಮಾಡಿಕೊಂಡು ನನ್ನ ಬೈಬೇಕು. ನಂತರ ನಾನೇ ನಿನ್ನ ಕೋಪವನ್ನು ನನ್ನ ಸಿಹಿಯಾದ ಮಾತುಗಳಿಂದ ಮರೆಸಬೇಕು. ಇಷ್ಟೇ ಸಾಕು. ಮೆಲುವಾಗಿ ನಕ್ಕರು. ರಾಮಲಕ್ಷ್ಮಿ ಕೂಡ ನಗುತ್ತಾ, ನಮ್ಮ ಸೀತಾ ಸಾಹೇಬ್ರಿಗೆ ಇನ್ನೇನು ಮಾಡಲು ಕೆಲಸ? ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಭವಿಷ್ಯವನ್ನು ರೂಪಿಸಿ ನಿವೃತ್ತಿ ಪಡೆದು ಹಾಯಾಗಿದ್ದೀರಿ. ನಿಮಗೆ ಆರಾಮ ಜೀವನ ಸಾಕಿತ್ತು. ಆದರೆ ನನಗೆಲ್ಲಿ ಸಿಕ್ಕಿತು? ಈಗಲೂ ನಿಮ್ಮ ಪ್ರತಿಯೊಂದು ಕೆಲಸವನ್ನು ಮಾಡಬೇಕು. ಹೋಗಿ ಸೀತಾ. ಆ್ಯಪಲ್ ಕಟ್ ಮಾಡಿ ಕೈ ಕೊಟ್ಲು. ಗಂಡನ ಸೇವೆ ಮಾಡೋ ಪುಣ್ಯ ಎಲ್ಲರಿಗೂ ಸಿಗೋಲ್ಲ. ರಾಮ, ಮಾಡು ಮಾಡು. ಅದೇನು ಅಂತ ಹೆಸರಿಟ್ರು. ನನ್ನ ಹಾಗೂ ನಿಮ್ಮ ತಂದೆ. ನಾನು ರಾಮ, ನೀವು ಸೀತಾ. ಒಮ್ಮೊಮ್ಮೆ ಎಷ್ಟು ಎಡವಟ್ಟಾಗಿದೆ ಅದರಿಂದ. ಅದರಲ್ಲೂ ನಾನು ನಿಮ್ಮನ್ನು ಸೀತಾ ಅಂತ ಹೆಸರಿಡಿದು ಕರೆಯಬೇಕು. ನಿಮ್ಮ ಆಸೆಯಂತೆ. ಮದುವೆ ಆದಾಗಿನಿಂದ 1000 ಬಾರಿ ಹೇಳಿರ್ಬೋದು ಈ ಮಾತನ್ನು ರಾಮಲಕ್ಷ್ಮಿ. ನಮ್ಮದು ಪ್ರೇಮ ವಿವಾಹ ಇಲ್ಲದಿರಬಹುದು ರಾಮ, ಅಂದರೆ ನಾವು ಮದುವೆಯ ನಂತರ ಪ್ರೇಮಿಗಳಾದವು. ನಮ್ಮಲ್ಲಿ ಯಾವುದಕ್ಕೂ ಮುಚ್ಚುಮರೆ ಇಲ್ಲ. ಮನಸ್ಸು ದೇಹ ಎರಡೂ ಒಂದಾಗಿ ಬಾಳ್ತಾ ಇವೆ. ಗಂಡ ಹೆಂಡತಿ ಅಂದರೆ ಬರೀ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಸಮಭಾಗ ಇರಬೇಕು. ಅದಕ್ಕೆ ನಾನು ನಿನ್ನನ್ನು ಹೆಸರಿಡಿದು ಕರೆದ್ರೆ ನೀನು ಹಾಗೆ ಕರಿಬೇಕು. ಕರಿಬೇಕು ಕರಿಬೇಕು. ಅಮ್ಮನ ಬಳಿ ಒಮ್ಮೆ ಏಟ್ ತಿಂದಿದ್ದೆ ನಾನು. ಇದರ ಸಲುವಾಗಿ ಗಂಡ ದೇವರ ಸಮಾನ ಹೆಸರಿಡಿದು ಕರೆದು ಆಯಸ್ಸು ಕಡಿಮೆ ಮಾಡ್ತೀಯೇನೆ ಅಂತ ಮೂತಿ ತಿರುವಿದ್ಲು. ಏಟ್ ತಿಂದ ಕೆನ್ನೆಗೆ ಅವತ್ತೇ ಸಿಹಿ ಮುದ್ರೆ ಒತ್ತಿದೆ ಅಲ್ವೇ ನಾನು? ಅದೇ ಅಲ್ವೇ ನಾನು ನಿನಗೆ ಕೊಟ್ಟ ಮೊದಲ ಮುತ್ತು. ಈಗಂತೂ ಸೀತಾಪತಿ 50 ವರ್ಷ ಹಿಂದೆ ಹೋದರು. ಅಷ್ಟಕ್ಕೆ ಕೆಂಪಾಗಿ ಬಿಟ್ಟರು ರಾಮಲಕ್ಷ್ಮಿ. ಸಾಕು ಸುಮ್ಮನಿರಿ, ಮಕ್ಕಳು ಕೇಳಿಸ್ಕೊಂಡಾರು. ನಮ್ಮನ್ನೇ ಆಡ್ಕೊಳ್ತಾರೆ. ವಯಸ್ಸಾದರೂ ಇನ್ನೂ ಈ ತುಂಟತನ ಹೋಗಿಲ್ಲ ನಿಮ್ಮಲ್ಲಿ. ನಾಚಿಕೆಯಂತೂ ಇಲ್ಲವೇ ಇಲ್ಲ. ಅಯ್ಯೋ, ನನ್ನ ಹೆಂಡತಿಯ ಮುಂದೆ ಎಂಥ ನಾಚಿಕೆ ಮಾರೈತಿ. ಹೋಗಲಿ ಬಿಡು. ಬಾ, ಬಂದು ನನ್ನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡು. ಆಹಾ, ಇರುವ 3 ಕೂದಲಿಗೆ ಮಸಾಜ್ ಬೇಕಂತೆ. ಇನ್ನು ಸ್ವಲ್ಪ ದಿನ ಆದರೆ ಅದು ಉದುರು ಹೋಗುತ್ತೆ, ನೋಡ್ತೀರಿ. ನಕ್ಕರು. ಹೋದರೆ ಹೋಗಲಿ ಬಿಡು, ವಿಗ್ ಹಾಕ್ಕೊತೀನಿ. ಈಗ ನಿನಗೆ ಹಲ್ಗಳಿಲ್ಲ ಅಂತ ಹಲ್ಸೆಟ್ ಹಾಕೋದಿಲ್ವಾ? ಹಾಗೆ ಅನ್ಕೋ. ನೋಡಿ ಸೀತಾ,
ನನ್ನ ಹಲ್ಲಿನ ಬಗ್ಗೆ ಮಾತನಾಡುವಂತಿಲ್ಲ ನೀವು. ನೀನು ಅಷ್ಟೇ ರಾಮ, ನನ್ನ ಕೂದಲ ಬಗ್ಗೆ ಮಾತನಾಡಬೇಡ. ಸರಿ, ನಂದು ಸರಿ. ರಾಮ್ ಲಕ್ಷ್ಮಿ ಎದ್ದು ಹೋಗಿ ಎಣ್ಣೆ ತಂದು ಹಚ್ಚಿದ್ರು. ಮಸಾಜ್ ಮಾಡುತ್ತಲೇ ಸೀತಾಪತಿ ನಿದ್ರೆಗೆ ಜಾರಿದ್ರು. ರಾಮ್ ಲಕ್ಷ್ಮಿ ಅವರನ್ನೇ ನೋಡುತ್ತಾ, ನನ್ನ ಸೀತಾ ಆಗಲೂ ಚೆಂದ, ಈಗಲೂ ಚೆಂದ, ತಲೆ ಸವರಿ ಅಲ್ಲಿಂದ ಎದ್ದು ಹೋದರು. ಆಕೆ ಹೋದ ನಂತರ ಮೆಲ್ಲಗೆ ಕಣ್ಬಿಟ್ಟು ಸೀತಾಪತಿ ಮಡದಿಯ ಪ್ರೀತಿಗೆ ಮತ್ತೊಮ್ಮೆ ಸೋತರು. ಸೀತಾಪತಿ ಹಾಗೂ ರಾಮ್ ಲಕ್ಷ್ಮಿ ದಂಪತಿಗೆ 3 ಮಕ್ಕಳು. ಇಬ್ಬರು ಗಂಡಾದರೆ ಒಬ್ಬಳು ಹೆಣ್ಮಗಳು. ಗಂಡು ಮಕ್ಕಳಿಬ್ಬರಿಗೂ ಬೇರೆ ಮನೆಯ ಹೆಣ್ಮಕ್ಕಳನ್ನು ತಂದುಕೊಂಡಿದ್ರು. ಹಾಗೂ ಇರುವ ಒಬ್ಬಳೆ ಪ್ರೀತಿಯ ಮಗಳಿಗೆ ಹೊರದೇಶದ ಸಂಬಂಧವನ್ನು ಹುಡುಕಿ ಮದುವೆ ಮಾಡಿದರು. ಸೀತಾಪತಿ ತಮ್ಮ ಕಾಲದಲ್ಲೇ BSc ಮುಗಿಸಿ ಶಿಕ್ಷಕರಾಗಿದ್ದರು. ರಾಮ್ ಲಕ್ಷ್ಮಿ ಕೂಡ ಕಡಿಮೆ ಏನಿಲ್ಲ ಎಂಬಂತೆ ಹೆಣ್ಮಕ್ಕಳಿಗೆ ಹೊರ ಹೋಗುವ ಸ್ವಾತಂತ್ರ್ಯವಿರದ ಸಮಯದಲ್ಲೇ ದ್ವಿತೀಯ PUC ಮಾಡಿದರು. ಯಾವ ಅಂಜಿಕೆ ಇಲ್ಲದೆ ಎಲ್ಲರಲ್ಲಿ ಬೆರೆತು ಬಾಳುವ ಆಕೆಯ ಗುಣವೇ ಸೀತಾಪತಿಯನ್ನು ಸೆಳೆದಿತ್ತು. ಲಕ್ಷ್ಮಿ ಕಳೆ ಇರುವ ಆಕೆಯನ್ನು ಮೊದಲ ಬಾರಿ ಹೆಣ್ಣು ನೋಡುವ ಶಾಸ್ತ್ರದಲ್ಲೇ ಮೆಚ್ಚಿದ್ರು. ವಿದ್ಯಾವಂತನನ್ನು ಮದುವೆ ಆಗುವ ಆಕ್ಷೇಪ ಇದ್ದ ರಾಮಲಕ್ಷ್ಮಿ ಕೂಡ ತಮ್ಮ ಒಪ್ಪಿಗೆ ನೀಡಿದ ಮೇಲೆ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಒಬ್ಬರಿಗೆ ಒಬ್ಬರು ಪರಸ್ಪರ ಅರಿಯದವರು. ಒಂದಷ್ಟು ಖುಷಿ, ಒಂದಷ್ಟು ಜಗಳ, ಒಂದಷ್ಟು ಸರಸ ಸಲ್ಲಾಪ, ಒಂದಷ್ಟು ಹುಸಿ ಮನಸ್ಸಿನ ಜೊತೆ ಪ್ರೇಮಿಗಳಾದರು. ಎಷ್ಟೇ ಜಗಳವಾದರೂ ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವ ತನಕ ಎಂಬಂತಿತ್ತು ಅವರ ಜೀವನ. ತಮ್ಮ ಪ್ರೀತಿಯ ಗುರುತಿಗೆ ಹುಟ್ಟಿದ್ದೇ ಈ 3 ಮಕ್ಕಳು. ತಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಓದಿಸಿ ಒಳ್ಳೆಯ ಹುದ್ದೆಗೆ ಸೇರಿಸುವಲ್ಲಿ ಸಫಲರಾಗಿದ್ದರು. ಮಕ್ಕಳಾಗಿ ಅವರಿಗೂ ಮದುವೆಯಾಗಿ ಮರಿ ಮೊಮ್ಮಕ್ಕಳೊಡನೆ ಆರಾಮ ಜೀವನ ನಡೆಸುತ್ತಿದ್ದರು. ಹಿರಿಯರು ಕೃಷ್ಣ ಹಾಗೂ ಅವನ ಪತ್ನಿ ರುಕ್ಮಿಣಿ. ಅವರಿಗೆ 2 ಗಂಡ್ಮಕ್ಕಳು, ಅರುಣ್ ಹಾಗೂ ಅಜಯ್. 2ನೇ ಮಗ ರಘು ಹಾಗೂ ಅವನ ಪತ್ನಿ ಯಶೋಧ. ಅವರಿಗೆ ಅವಳಿ ಹೆಣ್ಮಕ್ಕಳು ವಿನೂತ ಹಾಗೂ ವಿದ್ಯಾ. ಕೊನೆಯ ಮಗಳು ದೇವಕಿ ಹಾಗೂ ಅವನ ಪತಿ ವಾಸುದೇವ್. ಅವರಿಗೆ ಒಬ್ಬಳೆ ಮಗಳು ತಪಸ್ವಿ. ರೀ, ನಿಮ್ಮ ತಂಗಿ ಅಲ್ಲಿಂದ ಹೊರಟಿದ್ದಾಳ ಅಂತ ಒಮ್ಮೆ ಕೇಳಿ ನೋಡಿ. ತಡ ಆದರೆ ನಾಳೆ ಇಲ್ಲಿಗೆ ಬರೋದು ಇನ್ನೂ ತಡ ಆಗುತ್ತೆ. ಆಮೇಲೆ ಪೂಜೆಗೆ ಅವಳು ಇರೋಕ್ಕಾಗಲ್ಲ. ತಮ್ಮ ಪತಿ ಕೃಷ್ಣನನ್ನು ಕೇಳಿದ್ಲು ರುಕ್ಮಿಣಿ. ಮಾಡಿದಿನ ಕಣೆ, ಫ್ಲೈಟ್ ಹೊರಡುವ ಮುನ್ನ ಕಾಲ್ ಮಾಡಿದ್ಲು. ನಾಳೆ ಅಷ್ಟರಲ್ಲಿ ಬರ್ತಾಳೆ ಇಲ್ಲಿಗೆ, ಅವಳ ಗಂಡ ಹಾಗೂ ಮಗಳೊಂದಿಗೆ. ಎಲ್ಲ ತಯಾರಿ ಆಗಿದೆ ತಾನೇ? ಅಪ್ಪ ಅಮ್ಮನಿಗೆ ಏನು ಹೇಳಬೇಡ, ಸರ್ಪ್ರೈಸ್ ಇರಲಿ. ಗೊತ್ತು ಬಿಡಿ, ಅವರಿಗೆ ಒಂದಿಷ್ಟು ಮಾಹಿತಿ ತಿಳಿದಿಲ್ಲ, ಹಾಗೆ ನೋಡ್ಕೊಂಡಿದ್ದೀನಿ ರೀ. ಆದರೂ ನಿಮ್ಮ ತಂಗಿಗೆ ಹುಷಾರಾಗಿ ಬರೋಕ್ಕೆ ಹೇಳಿ. ಅಲ್ಲಿ ಏನು ತೊಂದರೆ ಇಲ್ಲ ತಾನೇ? ಇಲ್ಲ, ಈಗ ಕೊರೋನಾ ಹಾವಳಿ ಸ್ವಲ್ಪ ಕಡಿಮೆಯಾಗಿದೆ. ಏನಂತ ಮಾತಾಡ್ತೀಯ ನೀನು? ಅವಳು ಟೆಸ್ಟ್ ಮಾಡಿಸಿಯೇ ಬರ್ತಾ ಇರೋದು. 3 ಸೇಫ್ ಅಂತೆ. ತಿಂಗಳ ಹಿಂದೆಯೇ ಮಾಡಿಸಿದ್ದಾಳೆ. ತಿಂಗಳ ಹಿಂದೆನಾ? ಬರೋ ಮೊದಲು ಒಮ್ಮೆ ಟೆಸ್ಟ್ ಮಾಡಿಸ್ಬೇಕಿತ್ತು. ನಿನ್ನೆ ಇರದ ರೋಗ ಇಂದಿರುತ್ತೆ. ಅತ್ತಿಗೆ, ನೀವು ಯಾಕೆ ಅಷ್ಟೊಂದು ಭಯ ಪಡೋದು? ನಾವು ಈಗ ಸೇಫ್ ಆಗೇ ಇದ್ದೇವೆ ತಾನೇ? ಹೇಳುತ್ತಲೇ ಬಂದು ಅವರ ಪಕ್ಕದಲ್ಲೇ ಕೂತರು ರಘು ಮತ್ತು ಯಶೋಧ. ಹಾಗಲ್ಲ ರಘು, ಮನೆಯಲ್ಲಿ ಅತ್ತೆ ಮಾವ ಹಾಗೂ ಚಿಕ್ಕ ಮಕ್ಕಳಿದ್ದಾರೆ. ಅವರ ಬಗ್ಗೆ ನಾವು ಯೋಚನೆ ಮಾಡಬೇಕು ತಾನೇ? ಅಕ್ಕ, ನೀವು ಭಯ ಪಟ್ಟಿದ್ದಕ್ಕೆ ನಾವು ಸಿಟಿ ಬಿಟ್ಟು 6 ತಿಂಗಳು ನಮ್ಮ ಹಳ್ಳಿ ಮನೆಗೆ ಬಂದಿರೋದು. ಇನ್ನೆಂತಹ ಭಯ ನಿನಗೆ? ನೋಡಿ, ಬಂದು 3 ತಿಂಗಳಾದರೂ ಎಲ್ಲ ಆರೋಗ್ಯವಾಗಿದ್ದೀವಿ. ಅತ್ತೆ ಮಾವ ಕೂಡ ಖುಷಿಯಾಗಿದ್ದಾರೆ. ದೇವಕಿ ಅತ್ತಿಗೆ ಏನು ದಿನ ಬರ್ತಾರೆಯೇ, ವರ್ಷಕ್ಕೆ ಒಮ್ಮೆ ಬರೋದು ಕಷ್ಟ. ಪಾಪ, ಅಲ್ಲಿನ ಕಠಿಣ ಲಾಕ್ಡೌನಿಂದ ಅವರ ಮನಸ್ಸು ಹದಗೆಟ್ಟಿರುತ್ತೆ. ಈಗ ಎಲ್ಲ ತಿಳಿಯಾಗಿದೆಯಲ್ಲ, ಆರಾಮವಾಗಿ ಸ್ವಲ್ಪ ದಿನ ಇದ್ದು ಹೋಗ್ತಾರೆ ಅಷ್ಟೇ. ನೀವು ಏನೂ ಚಿಂತೆ ಮಾಡಬೇಡಿ. ಅವರು ಬಂದ ತಕ್ಷಣ ಕ್ವಾರಂಟೈನ್ ಆಗಿ ಇರೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಪೂಜೆ ಸಾಕು ಅನಿಸುತ್ತೆ ಯಶು. ಪಾರ್ಟಿ ಎಲ್ಲ ಈ ಸಮಯದಲ್ಲೇ ಬೇಡ ಅನಿಸುತ್ತೆ. ಏನೇ ರುಕ್ಕು, ಪ್ರತಿಯೊಂದಕ್ಕೂ ಈಗ ಹೇಳ್ತೀಯ? ಇದರಲ್ಲಿ ನಂದೇನೂ ಇಲ್ಲಮ್ಮ, ಎಲ್ಲ ನಿನ್ನ ಕುಲ್ಪುತ್ರ ಮಾಡಿರೋ ಪ್ಲ್ಯಾನ್.
ಅವರ ಅಜ್ಜ ಅಜ್ಜಿಗೋಸ್ಕರ ಮಾಡಲಿ ಬಿಡು. ವಯಸ್ಸು ಸರಿ, ನಿಮ್ಮಿಚ್ಛೆ. ಎಲ್ಲ ಯಾವುದೇ ತೊಂದರೆ ಇಲ್ಲದೆ ನಡೆದರೆ ಸಾಕು. ಈ ಹಳ್ಳಿ ಸರಿಯಾಗಿ ಒಂದು ಆಸ್ಪತ್ರೆ ಕೂಡ ಇಲ್ಲ. ಹೆಚ್ಚು ಕಡಿಮೆ ಆದರೆ ಅಯ್ಯೋ ಅತ್ತಿಗೆ, ನೀವು ಆ ವಿಷಯವನ್ನು ಬಿಟ್ಟು ಮುಂದಿನ ಕೆಲಸಗಳನ್ನು ನೋಡಿ, ಚಿಂತೆ ಮಾಡಬೇಡಿ. ಸೀತಾ, ಮನೆಯಲ್ಲಿ ತುಂಬ ಓಡಾಟ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಗಂಡನ ಪಕ್ಕ ಕೂತು ಕೇಳಿದ್ಲು ರಾಮಲಕ್ಷ್ಮಿ. ಇನ್ನೇನು, ಮಕ್ಕಳು ಹಾಗೂ ಮೊಮ್ಮಕ್ಕಳು ನಮ್ಮ 50 ವರ್ಷದ ವಿವಾಹ ವಾರ್ಷಿಕೋತ್ಸವದ ತಯಾರಿ ಮಾಡ್ತಿದ್ದಾರೆ ಅಷ್ಟೇ. ಪೇಪರ್ ತಿರುವುತ್ತಲೇ ಹೇಳಿದರು. ಎಲ್ಲ ತಿಳಿದುಬಿಡುತ್ತೆ ನಮ್ಮ ಸಾಹೇಬ್ರಿಗೆ. ಕೆನ್ನೆ ಹಿಂಡಿದ್ಲು. ಏನು ಮದುವೆ ವಾರ್ಷಿಕೋತ್ಸವ ಅಂತ ತಿಳಿದಾಕ್ಷಣ ನಮ್ಮ ಹೆಂಡತಿಗೆ ನನ್ನ ಮೇಲೆ ಲವ್ ಏನಾದರೂ ಆಯ್ತಾ? ಕಣ್ಣು ಹೊಡೆದನು. ದೇವಾ, ಅದೇ ನಿಮ್ಮ ಆಟಗಳು. ಊರು ಹೋಗು ಅನ್ನತ್ತದೆ, ಕಾಡ್ ಬಾ ಅಂತದೆ. ಆ ವಯಸ್ಸು ನಿಮ್ಮದು. ಅಯ್ಯೋ, ವಯಸ್ಸಾದ ಮೇಲೆ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ? ಯಾಕೆ ಅನಂತ್ ನಾಗ್ ಅವರ ಪ್ರೀತಿ ಪ್ರೇಮ ಪ್ರಣಯ ಚಿತ್ರ ನೋಡಿಲ್ವ ನೀನು? ಎಷ್ಟೇ ವರ್ಷವಾದರೂ ಪ್ರೀತಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಕಣೆ. ಪ್ರೀತಿ ಮಾಡೋ ಸಮಯದಲ್ಲಿ ಮಕ್ಕಳ ಹೊಣೆ, ಸಂಸಾರದ ಭಾರ, ಅವುಗಳಲ್ಲೇ ನಮ್ಮ ಸಾಂಸಾರಿಕ ಹಾಗೂ ಪ್ರೀತಿಯ ಜೀವನ ಮುಗಿದ್ಬಿಡುತ್ತೆ. ಆದರೆ ಅದು ಮತ್ತೊಮ್ಮೆ ಬರೋದು ಯಾವಾಗ ಗೊತ್ತಾ? ಈ ಇಳಿ ವಯಸ್ಸಿನಲ್ಲೇ. ಸಂಗಾತಿಯ ಜೊತೆ ಸಮಯ ಕಳಿಬೇಕು ಅನಿಸುತ್ತೆ. ಹೆಂಡತಿಯ ಮಡಿಲಲ್ಲಿ ತಲೆ ಇಟ್ಟರು. ರಾಮಲಕ್ಷ್ಮಿ ಪತಿಯ ತಲೆ ಸವರುತ್ತಿದ್ರು. ಎಷ್ಟು ಜಗಳ ಆಯಿತು ಅಲ್ವಾ ಈ 50 ವರ್ಷದಲ್ಲಿ ನಮ್ಮ ಮಧ್ಯೆ. ಒಮ್ಮೆ ನೀನು ಸೋತ್ರೆ ಇನ್ನೊಮ್ಮೆ ನಾನು ಸೋಲ್ತಿದ್ದೆ. ಸೋಲೋದ್ರಲ್ಲಿ ಸುಖವಿದೆ ಅಂತ ಅಂದೇ ನಿನಗೆ ತಿಳಿದಿದ್ದು. ನನ್ನ ಮೇಲೆ ನಿನಗೆ ಎಷ್ಟು ಕೋಪ ಬಂದರೂ ನಾನು ಹಸಿದು ಮಲಗೋದನ್ನು ನೀನು ಸಹಿಸುತ್ತಿರಲಿಲ್ಲ. ಇಬ್ಬರು ಮಾತನಾಡದೇ ಇದ್ದರೂ ಅಡಿಗೆ ಮಾಡ್ತಿದ್ದೆ. ನಾನು ನಿರಾಕರಿಸಿದ್ರೂ ಕೈ ತುತ್ತು ಮಾಡಿ ತಿನ್ನಿಸ್ತಿದ್ದೆ. ಆಗ ನಿನ್ನ ಮೇಲಿರುವ ನನ್ನ ಪ್ರೀತಿ ಇನ್ನಷ್ಟು ಹೆಚ್ಚುತ್ತಿತ್ತು. ಹೌದು ಸೀತಾ, ಊಟ ಪೂರ್ತಿ ನೀವೇ ತಿಂದು ನನಗಾಗಿ ಅಡಿಗೆ ನೀವು ಮಾಡ್ತಿದ್ರಿ. ಎಷ್ಟು ಚೆಂದ ಇರ್ತಿತ್ತು ಅದೆಲ್ಲ. ಯಾರೋ ತಪ್ಪು ಹೇಳಿದರು ರಾಮು, ಪ್ರೀತಿ ಒಮ್ಮೆ ಮಾತ್ರ ಆಗೋದು ಅಂತ. ಆದರೆ ನನ್ನ ವಿಷಯದಲ್ಲಿ ನಿನ್ನನ್ನು ನೋಡಿದಾಗಲೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಲ್ಲಿ ಬೀಳುತ್ತದೆ. ಈಗಲೂ ಅಷ್ಟೇ. ಆ ಸವಿದಿನಗಳನ್ನು ನೆನೆಯುತ್ತಾ ಮತ್ತೆ ಪ್ರೀತಿಯಾಗ್ತಾ ಇದೆ ನಿನಗೆ. ಸೊಸೆ ಏನು ಮಾಡಲು ಬಿಡೋಲ್ಲ ರೀ. ಇಲ್ಲದಿದ್ದರೆ ನಿಮಗಾಗಿ ಅಂತ ಏನಾದರೂ ಅಡಿಗೆ ಮಾಡುವ ಅಂದ್ಕೊಂಡೆ. ನನ್ನ ಕೈ ರುಚಿಯ ಅಡಿಗೆಯನ್ನು ನಿಮಗೆ ತಿನ್ನಿಸ್ಬೇಕು ಅನಿಸುತ್ತದೆ. ಬೇಡ ರಾಮು, ಇತ್ತೀಚೆಗೆ ಸುಸ್ತು ಜಾಸ್ತಿ ಆಗುತ್ತೆ ನಿನಗೆ. ಮತ್ತೆ ಕೆಲಸ ಅಂತ ಎಲ್ಲ ಮಾಡಲು ಹೋಗಬೇಡ. ಮಗಳಂತ ಸೊಸೆಯರು ಇದ್ದಾರೆ ಅಲ್ವೇ, ಅವರು ನೋಡ್ಕೊಳ್ತಾರೆ ಬಿಡು. ನೀನು ನನ್ನ ಸೇವೆ ಮಾಡು. ಹಾಂ, ಮೊನ್ನೆ ಟಿವಿನಲ್ಲಿ ತಲೆ ಕೂದಲು ಬೆಳೆಯೋದಕ್ಕೆ ಒಂದು ಎಣ್ಣೆ ನೋಡಿದೆ. ಕೃಷ್ಣನಿಗೆ ಹೇಳಿ ತರಿಸ್ಬೇಕು. ಎದ್ದು ತಮ್ಮ ಕೂದಲಿರದ ತಲೆ ಸವರ್ಕೊಂಡ್ರು. ಈಗ್ಯಾಕೆ ನಿಮಗೆ ಈ ಶೋಕಿ? ಕೂದಲು ಬೆಳೆದು ಏನಾಗಬೇಕು ಈಗ? ಅಯ್ಯೋ, ವಾರ್ಷಿಕೋತ್ಸವಕ್ಕೆ ಪಾರ್ಟಿ ಥರ ಏನಾದರೂ ಮಾಡಿದ್ರೆ ಯುವಕನಂತೆ ಕಾಣಬಾರ್ದ ನಾನು? ಎಲ್ಲರೂ ಹೇಳಬೇಕಲ್ವಾ ಅಜ್ಜಿಗಿಂತ ತಾತ ಹೆಂಗಾಗಿದ್ದಾರೆ ಅಂತ? ಹೌದೌದು, ಮತ್ತೊಂದು ಮದುವೆ ಆಗಬೇಕು ನೋಡಿ ಅದಕ್ಕೆ. ನನಗೆ ಯಾರು ಹೆಣ್ಣು ಕೊಡ್ತಾರೀಗ? ಹಲ್ಗಿಂಚಿದ್ರು. ರಾಮಲಕ್ಷ್ಮಿ ಗಂಡನ ಮೂತಿಗೆ ತಿವಿಯುತ್ತಾ, ಆಹಾ, ಈ ವಯಸ್ಸಿನಲ್ಲಿ ಎಂಥ ಮದುವೆ ಅಂತ ಹೇಳೋದು ಬಿಟ್ಟು ಯಾರು ಹೆಣ್ಣು ಕೊಡ್ತಾರೆ ಅಂತ ಕೇಳೋದು ನೋಡು. ಕೊಟ್ಬಿಟ್ರೆ ಆಗ್ಬಿಡ್ತೀರಾ? ನೋಡೋಣ ನಕ್ಕರು. ಏನು ನೋಡೋದು ಇಲ್ಲ, ಸುಮ್ಮನೆ ಕೂತಿರಿ. ಇರುವ ಪುಡಿ ಕೂದಲು ಉದುರುವ ಹಾಗೆ ಮಾಡ್ತೀನಿ. ಆಮೇಲೆ ಎಲ್ಲರೂ ನಿಮ್ಮನ್ನು ಬೋರ್ಡ್ ತಾತ ಅಂತ ಕರೀತಾರೆ. ಕಿಸಕ್ಕನೆ ನಕ್ಕರು. ನೀನೇನು ಬಾರಿಯಾ? ಈಗಾಗಲೇ ನಿನ್ನ ಹಲ್ಲಿಲ್ಲದ ಅಜ್ಜಿ ಅಂತಾನೆ ಕರೆಯೋದು. ಬಂದ್ಬಿಟ್ಲು ನನಗೆ ಹೇಳೋಕೆ. ಹೋಗೋ, ಹೋಗಿ ನಿನ್ನ ಅಲ್ಸೆಟ್ ಕ್ಲೀನ್ ಮಾಡ್ಕೋ. ಹೆಂಡತಿಯನ್ನು ನವಿರಾಗಿ ಗದರಿದ್ರು. ಅಜ್ಜಿ, ನಾನು ಬಂದೆ. ಏರ್ಪೋರ್ಟ್ನಿಂದ ಬಂದೊಡನೆ ತನ್ನ ಮುದ್ದು ಅಜ್ಜಿಯನ್ನು ಆಲಂಗಿಸಲು ತಪಸ್ವಿ. ಅಯ್ಯೋ ನನ್ನ ಮುದ್ದು ಗೊಂಬೆ, ಈಗ ಬಂದೇನೆ, ಬರ್ತಾ ಇದ್ದೀನಿ ಅಂತ ಒಂದು ಮಾತು ಕೂಡ ಹೇಳಲೇ ಇಲ್ಲ. ಮೊಮ್ಮಗಳ ಆಗಮನ ಅತೀರ್ವ ಸಂತಸ ನೀಡಿತು ರಾಮಲಕ್ಷ್ಮಿಗೆ. ಅಯ್ಯೋ,
ಮೊದಲೇ ಹೇಳಿದಿದ್ರೆ ನಿನ್ನ ಮುಖದಲ್ಲಿ ಈ ಖುಷಿ ನೋಡೋಕ್ಕೆ ಸಾಧ್ಯ ಆಗ್ತಿತ್ತಾ ಹೇಳು? ನನ್ನ ಗೊಂಬೆ ನೀನು. ಏನು ಇಷ್ಟು ಸಣ್ಣ ಆಗಿದೆಯಾ? ಚೆನ್ನಾಗಿ ತಿನ್ನಬೇಕು ತಾನೇ? ಓಹೋ ಅಜ್ಜಿ, ನಾನು ಡಯೆಟಲ್ಲಿ ಇದ್ದೀನಿ, ಸ್ಲಿಮ್ ಆಗಿರಬೇಕು ಯಾವಾಗಲೂ ಅಂತ. ಏನೋಪ್ಪ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ. ಹೆಣ್ಮಕ್ಕಳು ಗಟ್ಟಿಯಾಗಿ ಊಟ ಮಾಡಬೇಕು, ಅಷ್ಟೇ ಕೆಲಸ ಮಾಡಬೇಕು, ಅದೇ ಅವರಿಗೆ ಆರೋಗ್ಯ. ಇಲ್ಲಿ ಇರೋವರೆಗೂ ನಾನು ಮಾಡಿಕೊಡೋ ತಿಂಡಿಯನ್ನು ಚೆನ್ನಾಗಿ ತಿನ್ನಬೇಕು, ಆಯಿತಾ? ಓಕೆ ಅಜ್ಜಿ, ನಿನ್ನ ಕೈ ರುಚಿ ನೋಡಬೇಕು ಅಂತ ತಾನೇ ನಾನು ಓಡ್ ಬಂದಿದ್ದು. ಅಲ್ಲಿ ಎಲ್ಲ ಆರಾಮ್ ತಾನೆ? ಅದೇನೋ ಕೊರೋನಾ ಬಂದು ತುಂಬ ಕಷ್ಟ ಆಗ್ತಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಅಯ್ಯೋ ಕಷ್ಟನಾ? ಲಾಕ್ಡೌನ್ ಮಾಡಿ ತುಂಬ ಕಷ್ಟ ಆಗಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದೇನೋ 2ನೇ ಅಲೆ ಬರುತ್ತಂತೆ, ಅಷ್ಟರಲ್ಲಿ ನಾವು ಹುಷಾರಾಗಿರಬೇಕು. ಸರಿಯಾಗಿ ಹೇಳಿದೆ ಮರಿ ನೀನು. ನಿನ್ನ ಅಜ್ಜಿಗೆ ಸರಿಯಾಗಿ ತಿಳಿಸು, ಮಾಸ್ಕ್ ಹಾಕದೆ ಹೊರಗೆ ಹೋಗ್ತಾಳೆ, ಯಾವಾಗಲೂ ಮುಖ ಒರೆಸುತ್ತಾ ಹೊಳ ಬಂದರೂ ಸೀತಾಪತಿ. ಅಜ್ಜಿಗೆ ಏನೂ ಆಗಲ್ಲ ಅಜ್ಜ, ತುಂಬ ಸ್ಟ್ರಾಂಗ್ ಅವಳು. ನೋಡಿ ಈ ವಯಸ್ಸಿನಲ್ಲೂ ಬ್ಯೂಟಿನ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ತಾನೇ ನೀವು ಈಗಲೂ ಅಜ್ಜಿಗೆ ಲೈನ್ ಹೊಡೆಯೋದು? ಅಯ್ಯೋ, ಹೊರದೇಶದಲ್ಲಿದ್ದು ಬರೀ ತರಲೆ ಬುದ್ಧಿನೇ ಕಲಿತು ಬಂದಿದೆಯಾ? ಮಾಡ್ತೀನಿರು. ರಾಮಲಕ್ಷ್ಮಿ ಮೊಮ್ಮಗಳ ಹಿಂದೆ ಬಂದರು. ನೋವೇ, ನಾನು ನಿನ್ನ ಕೈಯಲ್ಲಿ ಸಿಗೋದಿಲ್ಲ. ಅಜ್ಜಿಯ ಕೆನ್ನೆಗೆ ಮುತ್ತಿಟ್ಟು ಓಡಿ ಹೋದ್ಲು ತಪಸ್ವಿ. ವೃದ್ಧರಿಬ್ಬರು ಮೊಮ್ಮಗಳನ್ನು ನೋಡಿ ನಕ್ಕರು. ನಿನ್ಗೇನಾದರೂ ಬುದ್ಧಿ ಇದೆಯಾ? ಬಂದ ತಕ್ಷಣ ಸ್ನಾನ ಕೂಡ ಮಾಡದೆ ಅಮ್ಮನ ಬಳಿ ಹೋಗಿದ್ಯಾ? ಆಚೆ ಎಂಥ ಪರಿಸ್ಥಿತಿ ಇದೆ ಅಂತ ಗೊತ್ತು ತಾನೆ? ಬಂದ ತಕ್ಷಣ ಸ್ಯಾನಿಟೈಸರ್ ಕೂಡ ಮಾಡಿಕೊಳ್ಳದೆ ಅಜ್ಜಿಯನ್ನು ನೋಡಲು ಹೋಗಿದ್ದ ಮಗಳ ಮೇಲೆ ಗದರಿದ್ರು ದೇವಕಿ. ಏ ಹೋಗಮ್ಮ, ನನಗೇನೂ ಆಗಿಲ್ಲ. ಅಜ್ಜಿನ ನೋಡದೆ ವರ್ಷದ ಮೇಲಾಗಿತ್ತು. ಸದ್ಯ ಯಾರೂ ನೋಡಲಿಲ್ಲ ತಾನೇ? ರುಕ್ಕು ಅತ್ತಿಗೆ ನೋಡಿದರೆ ಊರು ಕೇರಿ ಮಾಡ್ತಿದ್ರು. ಸರಿ, ಬೇಗ ಹೋಗಿ ಫ್ರೆಶ್ ಆಗಿ ಬಾ. ಓಕೆ ಮಮ್ಮಿ. ಏನ್ರಿ, ಸ್ನಾನ ಆದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತಿದ್ದೀರಾ? ಹೋಗಿ ಅಪ್ಪ ಅಮ್ಮ ಅಣ್ಣ ಅತ್ತಿಗೆನ ಮಾತಾಡಿಸ್ಬಾರ್ದ? ವಾಸುದೇವ್ ಫೋನ್ ನೋಡ್ತಾ, ಇರುದೇವು ಏರ್ಪೋರ್ಟ್ನಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿದ್ವಲ್ವಾ, ನಂದು ನಿಂದು ರಿಪೋರ್ಟ್ ನೆಗೆಟಿವ್ ಅಂತ ಮೆಸೇಜ್ ಬಂದಿದೆ. ತಪಸ್ವಿದು ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಅಯ್ಯೋ, ಅರ್ಧ ಗಂಟೆಯ ನಂತರ ಬರ್ಬೋದು, ಎದ್ದು ನಡೀರಿ ಈಗ. ಇಬ್ಬರು ಗೆಸ್ಟ್ ಹೌಸ್ನಿಂದ ಮೂಲ ಮನೆಗೆ ಬಂದರು. ಅವರಿಬ್ಬರನ್ನು ನೋಡಿ ರುಕ್ಮಿಣಿ, ದೇವಕಿ, ಅಲ್ಲೇ ರೆಸ್ಟ್ ಮಾಡಬೇಕಿತ್ತು ನೀನು. ನಾವೇ ಮಾತನಾಡ್ಸೋಕೆ ಬರ್ತಾ ಇದ್ವಿ. ಇನ್ನೂ ಅಳುಕು ಅವರಲ್ಲಿ. ಇದೇನತ್ತಿಗೆ, ಇಷ್ಟು ತಿಂಗಳ ನಂತರ ಬಂದಿದ್ದೀವಿ, ನಮ್ಮ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಾವು ಟೆಸ್ಟ್ ಮಾಡಿಸಿಯೇ ಬಂದಿರೋದು, ನೋಡಿ ಬೇಕಾದರೆ. ರೀ, ಆ ಮೆಸೇಜ್ ತೋರಿಸ್ಬಿಡಿ ಅವರಿಗೆ. ಚೇಚೆ, ಹಾಗಲ್ಲ ದೇವಕಿ, ಸಮಯ ಸರಿ ಇಲ್ಲ. ಮನೆಯಲ್ಲಿ ಚಿಕ್ಕ ಮಕ್ಕಳು ವಯಸ್ಸಾದವರು ಇದ್ದಾರೆ ಅಲ್ವಾ, ಅದಕ್ಕೆ ಹೇಳಿದ್ದು. ಹೋ, ಹಾಗಾದರೆ ನಾವು ಬಂದು ನಿಮಗೆ ತೊಂದರೆ ಕೊಡ್ತಿದ್ದೀವಿ ಅಂತಾನಾ? ಈ ರೀತಿ ಕರೆದು ಅವಮಾನ ಮಾಡೋದು ಯಾಕೆ? ನಾವು ಫಾರಿನಲ್ಲೇ ಇರ್ತಿದ್ವಿ, ಮಾತು ಬೆಳೆಯುತ್ತಲೇ ಇತ್ತು. ಅಷ್ಟರಲ್ಲಿ ಕೃಷ್ಣ, ಏನಮ್ಮ ದೇವಕಿ, ಬಂದ ತಕ್ಷಣ ಹೀಗೆ ಕೋಪ ಮಾಡ್ಕೊತೀಯ? ಅವಳಿಗೆ ಬುದ್ಧಿ ಇಲ್ಲ. ನೀನು ಕೋಪ ಮಾಡ್ಕೊಬೇಡ, ಊಟದ ಸಮಯವಾಯಿತು. ಬನ್ನಿ, ಎಲ್ಲರೂ ಕೂತು ಊಟ ಮಾಡೋಣ. ಶುಭ ಸಂದರ್ಭದಲ್ಲಿ ಕಲಹ ಬೇಡವೆಂದು ತಾವೇ ಹೇಗೋ ತಡೆದರು. ಎಲ್ಲರೂ ನೆಲದಲ್ಲಿ ಸಾಲಾಗಿ ಊಟಕ್ಕೆ ಕುಳಿತಿದ್ರು. ಎಲ್ಲರನ್ನು ನೋಡುತ್ತಾ ಖುಷಿಯಿಂದ ಕಣ್ತುಂಬಿಕೊಂಡರು ಸೀತಾರಾಮು ದಂಪತಿಗಳು. ರಾಮ, ಮಕ್ಕಳು, ಮೊಮ್ಮಕ್ಕಳು ಹಾಗೂ ಮರಿಮಕ್ಕಳನ್ನು ನೋಡೋದೇ ಒಂದು ಸಂತಸ ಅಲ್ವಾ? ನಾವು ಎಷ್ಟು ಅದೃಷ್ಟವಂತರು. ನಿಜ ಸೀತಾ, ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಇದುವೇ ನಿಜವಾದ ಸ್ವರ್ಗ. ನಮ್ಮ ಸಲುವಾಗಿ ಎಲ್ಲರೂ ಒಂದಾಗಿದ್ದಾರೆ ಅಂದರೆ ಇವರಿಗೆಲ್ಲ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ನೋಡು. ಏನೋ ಯುವ ಪ್ರೇಮಿಗಳು ಗುಸುಗುಸು ಮಾತಾಡ್ತಿದ್ದಾರೆ, ಸ್ವಲ್ಪ ಜೋರಾಗಿ ಹೇಳಿ, ನಾವು ಕೇಳಿಸ್ಕೊಂತೀವಿ. ಮೊಮ್ಮಗ ಅರುಣ್ ಕಿಚಾಯಿಸಿದನು. ಏನಿಲ್ವೋ ಮೊಮ್ಮಗನೆ, ನಮ್ಮದು ಅದೇ ಹಳೆ ಸವಿ ನೆನಪಷ್ಟೆ. ಆಯಿತು ಬಿಡ್ರಪ್ಪ, ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಬಲವಂತ ಏನೂ ಮಾಡೋದಿಲ್ಲ. ಸರಿ ಸರಿ, ಸಮಯ ಆಯಿತು, ಎಲ್ಲರೂ ಹೋಗಿ ಮಲಗಿ, ಯಶೋಧ ಹೇಳಿದ್ಲು. ತಪಸ್ವಿ ತನ್ನ ಅಜ್ಜಿಯ ಭುಜ ಬಳಸಿ, ನಾನಿವತ್ತು ಅಜ್ಜಿ ಜೊತೆ ಮಲಗ್ತೀನಿ. ಅವರ ಕಥೆನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ.
ಎಂದು ಹೇಳುತ್ತಲೇ ಯಾರ ಮಾತಿಗೂ ಕಾಯದೆ ಕರೆದುಕೊಂಡು ಹೋದ್ಲು. ರುಕ್ಮಿಣಿ ಬೇಡ ಎನ್ನಲಾಗದೆ ಸುಮ್ಮನಾದ್ಲು. ಅಜ್ಜಿ, ಇವತ್ತು ಯಾವ ಕತೆ ಹೇಳ್ತೀರಾ ನನಗೆ? ಅಜ್ಜಿಯ ಮಡಿಲಲ್ಲಿ ಮಲಗಿದ ತಪಸ್ವಿ ಕೇಳಿದ್ಲು. ಇದುವರೆವಿಗೂ ಗೊತ್ತಿರುವ ಎಲ್ಲ ಕತೆ ಹೇಳಿದ್ದೀನಿ ನಾನು, ನೀನೇ ಹೇಳ್ಬಿಡು ಯಾವುದು ಬೇಕು ಎಂದು. ಸರಿ, ಎಲ್ಲ ಬೋರಾಗಿದೆ, ಕತೆ ಬೇಡ. ನಿನ್ನ ಹಾಗೂ ಅಜ್ಜನ ಇಷ್ಟು ವರ್ಷದ ಪ್ರೀತಿ ಬಗ್ಗೆ ಹೇಳಿ, ನನಗೆ ಮುಂದೆ ಯೂಸ್ ಆಗುತ್ತೆ. ಪಕ್ಕದಲ್ಲಿ ಮಲಗಿದ್ದ ಸೀತಾಪತಿ ಮುಗುಳ್ನಕ್ಕರು. ರಾಮಲಕ್ಷ್ಮಿ ಮೊಮ್ಮಗಳ ತಲೆ ಸವರತ, ಪ್ರೀತಿ ತುಂಬ ದೊಡ್ಡ ಪದ ಕಣೋ, ನಿನಗೆ ಅರ್ಥ ಆಗಲ್ಲ. ಎಲ್ಲರೂ ಹೇಳ್ತಾರೆ ಬೇರೆಯವರಿಂದ ಒಂದಾಗಿ ಬಾಳೋದನ್ನು ಕಲಿ, ಅಥವಾ ವಯಸ್ಸಾದ ದಂಪತಿಗಳಿಂದ ಜೀವನದ ಪಾಠ ಕಲಿ ಅಂತ. ಆದರೆ ನನ್ನ ಪ್ರಕಾರ ನಮ್ಮ ಜೀವನದ ಅನುಭವಗಳೇ ನಮ್ಮ ಗುರು. ಕಲಿತರೆ ಹಾಗೆ ಬಿಡ್ತೀವಿ, ಆದರೆ ಅದನ್ನು ಅನುಭವಿಸಿದ ನಂತರ ಅದರ ಮೌಲ್ಯ ನಮಗೆ ತಿಳಿಯೋದು. ಪ್ರತಿಯೊಬ್ಬರ ಪ್ರೀತಿಯಲ್ಲಿ ಸಾಮ್ಯತೆ ಇರೋದಿಲ್ಲ. ಅದಕ್ಕೆ ಬೇರೆಯವರ ಪ್ರೀತಿಗೆ ನಾವು ಹೋಲಿಕೆ ಮಾಡಬಾರ್ದು. ಇರುವ ಪ್ರೀತಿಯನ್ನೇ ಮತ್ತಷ್ಟು ಹೆಚ್ಚಿಸೋಕೆ ಪ್ರಯತ್ನ ಪಡಬೇಕು. ಅಯ್ಯೋ, ನಿಮ್ಮ ಜೀವನ ಹಾಗೂ ಲವ್ ನನಗೆ ಇನ್ಸ್ಪಿರೇಷನ್ ಅಂತ ಅಂದ್ಕೊಂಡಿದ್ದೆ. ಅಜ್ಜಿ, ಇದೇನು ಹೀಗೆ ಹೇಳ್ಬಿಟ್ರಿ? ಯಾರು ಯಾವುದಕ್ಕೂ ಇನ್ಸ್ಪಿರೇಷನ್ ಅಲ್ಲ ಕಣೋ. ನಮ್ಮ ಪ್ರೀತಿಯ ಮೇಲೆ ನಮ್ಮ ಜೀವನ ನಿಂತಿದೆ. ಈ 50 ವರ್ಷದಲ್ಲಿ ನಾನು ನಿಮ್ಮ ಅಜ್ಜ ತುಂಬ ಸಲ ಅತಿರೇಕದ ಜಗಳ ಆಡಿದ್ದೀವಿ. ಆಗ ಸ್ವಲ್ಪ ಮಂದಿ ತಪ್ಪು ನಂದು ಅಂದರು, ಇನ್ನು ಸ್ವಲ್ಪ ಮಂದಿ ನಿಮ್ಮ ಅಜ್ಜನದು ಅಂದರು. ಆದರೆ ಮತ್ತೊಬ್ಬರು ತಪ್ಪು ಒಪ್ಪುಗಳನ್ನು ಬಿಟ್ಟು ಯಾರ ಮಾತನ್ನು ಕೇಳದೆ ಬಾಳಿ ಅಂದರು. ಆಗ ನಾವು ನಮ್ಮಲ್ಲಿ ಎಲ್ಲಿ ತಪ್ಪಾಯಿತು ಅಂತ ಇಬ್ಬರೇ ಕೂತು ಯೋಚಿಸಿ ಬಗೆಹರಿಸ್ಕೊಳ್ತಿದ್ವಿ. ಹಾಗಾಗಿ ನಿಮ್ಮ ಜೀವನವನ್ನು ಬೇರೆಯವರಿಗೆ ಕೊಡದೆ ನೀವೇ ತಿದ್ಕೊಳ್ಬೇಕು ಅಷ್ಟೇ. ಅಷ್ಟನ್ನು ಹೇಳುವಾಗಲೇ ತಪಸ್ವಿ ಸೊಂಪಾದ ನಿದ್ರೆಗೆ ಜಾರಿದ್ಲು. ರಾಮಲಕ್ಷ್ಮಿ ಮಲಗಿದ್ದ ಸೀತಾಪತಿಯನ್ನು ನೋಡಿ ನಕ್ಕರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.